ಕ್ರೀಡಾ ಮನೋಭಾವ ಕೂಡ ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕರಲ್ಲಿ ಯಥೇಚ್ಛವಾಗಿ ಈ ಕಾಲೇಜಿನಲ್ಲಿ ಕಾಣ್ತಿದೆ. ಸೊ ಅದೇ ಕ್ರೀಡಾ ಮನೋಭಾವದಲ್ಲಿ ಒಂದು ಇಂಟರ್ನ್ಯಾಷನಲ್ ಒಂದು ಗೇಮ್ಸ್ ಯಾವ ಥರ ಒಂದು ಅರೇಂಜ್ ಮಾಡ್ತಾರೆ, ಅದೇ ರೀತಿಯಾಗಿ ಈ ಒಂದು ಗ್ರೌಂಡಲ್ಲಿ ಇವತ್ತು ನನ್ನನ್ನು ಗೆಸ್ಟಾಗಿ ಕರೆದು ಇನಾಗ್ರೇಷನ್ ಮಾಡಲಿಕ್ಕೆ ಹೇಳಿ ತುಂಬ ಸಂತೋಷ ಆಗ್ತಿದೆ. ನಾವು ಅಥ್ಲೆಟಿಕ್ಸಲ್ಲಿ ಮೇಲಾಟಗಳು ಅಂತ ಕರಿತೀವಿ. ಮೇಲಾಟಗಳಲ್ಲಿ ರಿಲೇ ಆಗಿರ್ಬೋದು, 200 ಮೀಟ್ರ್ ಆಗಿರ್ಬೋದು, ಅವರು 4x100 ರಿಲೇ ಆಗಿರ್ಬೋದು. ಮತ್ತು ಗುಂಪಾಟಗಳಲ್ಲಿ ಬಾಯ್ಸಿಗೆ ವಾಲಿಬಾಲ್ ಅಂತ ಫಿಕ್ಸ್ ಮಾಡಿದ್ದೀವಿ. ಮತ್ತು ಕ್ರಿಕೆಟು ಇವಾಗ ನಮ್ಮ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ RCB ಅಂತ ತಂಡ ಇವತ್ತು ಇಡೀ ದೇಶಕ್ಕೆ ಮಾದರಿಯಾಗಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೂ ಒಂದು ಸ್ಫೂರ್ತಿ ಆಗಲಿ ಅನ್ನೋ ಉದ್ದೇಶಕ್ಕಾಗಿ 10 ಟೀಮು ಇವತ್ತು ಕ್ರಿಕೆಟಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸಿದೆ. ಎರಡು 2025 ಮತ್ತು 26ನೇ ಸಾಲಿನಲ್ಲಿ, ಅದರಲ್ಲೂ ಹೊಸಕೋಟೆಯಲ್ಲಿ ವಿಶೇಷವಾಗಿ ಎಲ್ಲ ಒಂದು ಹಂತಗಳಲ್ಲಿ ನಾನು ಮಟ್ಟಿಗೆ ಸಮೃದ್ಧಿ ಕಾಲೇಜ್ ಪೆತ್ತನಹಳ್ಳಿ ಗೇಟ್ 2016ರಿಂದ ಪ್ರಾಂಶುಪಾಲರು ನನ್ನಲ್ಲಿ ಹೇಳಿದ ಪ್ರಕಾರ 2016ರಲ್ಲಿ ಪ್ರಾರಂಭವಾಗಿ ಇದುವರೆಗೂ ಅಕಾಡೆಮಿಕ್ಸ್ ಏನಿವತ್ತು ಮಕ್ಕಳು ಪರೀಕ್ಷಾ ಇದರಲ್ಲಿ ಸುಮಾರು 7 ಜನ ಮಕ್ಕಳು ಮೆಡಿಕಲ್ಲು ಸೀಟ್ ಈ ಕಾಲೇಜಿನಿಂದ ಹೋಗಿದ್ದು, ತದನಂತರ ಲಾಸ್ಟ್ ಇಯರ್ ಅಂದ್ಕೊತೀನಿ. ಸೊ ಲಾಸ್ಟ್ ಇಯರ್ ಒಂದು ಮಗು ಇಲ್ಲಿಂದ IITಯಲ್ಲಿ ಸೆಲೆಕ್ಟ್ ಆಗಿ ಡೆಲ್ಲಿ ಏಮ್ಸಲ್ಲಿ ಈಗ IIT ಒಂದು ಕೋರ್ಸ್ ಮಾಡ್ತಾ ಇರ್ತಾನೆ. ಈ ಕಾಲೇಜಿನ ಹೆಮ್ಮೆ. ಅದರ ಜೊತೆಗೆ ಕ್ರೀಡಾ ಮನೋಭಾವ ಕೂಡ ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕರಲ್ಲಿ ಯಥೇಚ್ಛವಾಗಿ ಈ ಕಾಲೇಜಿನಲ್ಲಿ ಕಾಣ್ತಿದೆ. ಸೊ ಅದೇ ಕ್ರೀಡಾ ಮನೋಭಾವದಲ್ಲಿ ಒಂದು ಇಂಟರ್ನ್ಯಾಷನಲ್ ಒಂದು ಗೇಮ್ಸ್ ಯಾವ ಥರ ಒಂದು ಅರೇಂಜ್ ಮಾಡ್ತಾರೆ, ಅದೇ ರೀತಿಯಾಗಿ ಈ ಒಂದು ಗ್ರೌಂಡಲ್ಲಿ ಇವತ್ತು ನನ್ನನ್ನು ಗೆಸ್ಟಾಗಿ ಕರೆದು ಇನಾಗ್ರೇಷನ್ ಮಾಡಲಿಕ್ಕೆ ಹೇಳಿ ತುಂಬ ಸಂತೋಷ ಆಗ್ತಿದೆ. ಸೊ ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಮಕ್ಕಳು ಕ್ರೀಡೆಯಲ್ಲಿ ಮುಂದೆ ಬರಲಿ ಅಂತ ಈ ಸಂದರ್ಭದಲ್ಲಿ ನನ್ನೊಂದು 2 ಮಾತನ್ನು ಆಡಲಿಕ್ಕೆ ಇಷ್ಟಪಟ್ಟಿದ್ದಕ್ಕೆ ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತಿದ್ದೇನೆ. ನಮಸ್ಕಾರ. 2025-26ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟಕ್ಕೆ ನಮ್ಮ ಕಾಲೇಜಿನ ಅಧ್ಯಕ್ಷರಾದ ಅಶೋಕ್ ಸರ್ ಮತ್ತು ಈ ಒಂದು ಕ್ರೀಡೆಗೆ ಚೀಫ್ ಗೆಸ್ಟ್ ಆದ ಮಂಜುನಾಥ್ ಸರ್ ಅವರು ಚಾಲನೆಯನ್ನು ಕೊಟ್ಟಿರ್ತಾರೆ. ಈ ಒಂದು ಕ್ರೀಡೆ ನಾವು ಉದ್ದೇಶ ಏನಂದರೆ, ಶೈಕ್ಷಣಿಕವಾಗಿ ಪ್ರತಿ ಹಂತದಲ್ಲೂ ಒಂದು ಮಟ್ಟದಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಗುರುತಿಸ್ಕೊಂಡಿದ್ದೀವಿ. ಅದೇ ರೀತಿ ಕ್ರೀಡೆಯಲ್ಲೂ ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಗುರುತಿಸ್ಕೊಂಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಕಿಶನ್ ದೇವರಾಜ್ ಅಂತ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದಲ್ಲೂ ಪ್ರಥಮ ಸ್ಥಾನ, ರಾಜ್ಯ ಮಟ್ಟದಲ್ಲೂ ಪ್ರಥಮ ಸ್ಥಾನ. ಅದೇ ರೀತಿ ಮೊನ್ನೆ ಜಮ್ಮು ಕಾಶ್ಮೀರಿನಲ್ಲಿ ಹೋಗಿ ಬ್ರೋಂಜ್ ಪ್ರೈಸ್ ತಗೊಂಡು ಇಡೀ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯ. ಅದರಲ್ಲೂ ವಿಶೇಷವಾಗಿ ನಮ್ಮ ಕಾಲೇಜಿಗೆ ಹೆಮ್ಮೆಯ ವಿಷಯ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ವಿದ್ಯಾರ್ಥಿ ಕ್ರೀಡಾಪಟುಗಳಿಗೆ ಶುಭವಾಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಮೊದಲಿಗೆ ನಾವು ಅಥ್ಲೆಟಿಕ್ಸಲ್ಲಿ ಮೇಲಾಟಗಳು ಅಂತ ಕರಿತೀವಿ. ಮೇಲಾಟಗಳಲ್ಲಿ ರಿಲೇ ಆಗಿರ್ಬೋದು, 200 ಮೀಟ್ರ್ ಆಗಿರ್ಬೋದು, ಅವರು 4x100 ರಿಲೇ ಆಗಿರ್ಬೋದು. ಮತ್ತು ಗುಂಪಾಟಗಳಲ್ಲಿ ಬಾಯ್ಸಿಗೆ ವಾಲಿಬಾಲ್ ಅಂತ ಫಿಕ್ಸ್ ಮಾಡಿದ್ದೀವಿ. ಮತ್ತು ಕ್ರಿಕೆಟು ಇವಾಗ ನಮ್ಮ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ RCB ಅಂತ ತಂಡ ಇವತ್ತು ಇಡೀ ದೇಶಕ್ಕೆ ಮಾದರಿಯಾಗಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೂ ಒಂದು ಸ್ಫೂರ್ತಿ ಆಗಲಿ ಅನ್ನೋ ಉದ್ದೇಶಕ್ಕಾಗಿ 10 ಟೀಮು ಇವತ್ತು ಕ್ರಿಕೆಟಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸಿದೆ. ಸರ್, ಇವತ್ತು ಒಂದು ದಿವಸ ಮಾತ್ರ ಇವತ್ತು ಮುಗಿಸಿ ಎಲ್ಲ ತಂಡದ ವಿಜೇತರುಗಳಿಗೆ ಸಾಯಂಕಾಲ ನಾವು ಒಂದು ಪುರಸ್ಕಾರ ಮಾಡಿ ಬಹುಮಾನ ವಿತರಣೆ ಕಾರ್ಯಕ್ರಮ ಮಾಡಲಾಗುತ್ತೆ. ಇವತ್ತಿನ ಕಾರ್ಯಕ್ರಮ ತುಂಬಾ ಸ್ಪೆಷಲ್ ಕಾರ್ಯಕ್ರಮ. ಕಾಲೇಜು ಮಟ್ಟದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರೋದು ತುಂಬ ಚೆನ್ನಾಗಿದೆ. ಎಲ್ಲ ಮಕ್ಕಳು ಕ್ರೀಡಾ ಮನೋಭಾವದಿಂದ
ತುಂಬ ಸ್ಫೂರ್ತಿಯುತವಾಗಿ ಎಲ್ಲರೂ ಗೇಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದು ತುಂಬ ಸಂತೋಷ ಕೊಡ್ತಾ ಇದೆ. ಈ ಕ್ರೀಡಾಕೂಟದಿಂದ ಎಲ್ಲ ಮಕ್ಕಳಿಗೂ ಕ್ರೀಡಾ ಮನೋಭಾವ, ಆತ್ಮಸ್ಥೈರ್ಯ ಇದೆಲ್ಲ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ನಮ್ಮ ಕೋಚು ಇಂಟರ್ನ್ಯಾಷನಲ್ ಪ್ಲೇಯರ್ ಆ್ಯಂಡ್ ನ್ಯಾಷನಲ್ ರೆಫ್ರಿ. ಮತ್ತು ಎಲ್ಲೆಲ್ಲ ಆಡಿದ್ರಿ ನೀವು? ನಾನು 3 ಸತಿ ನ್ಯಾಷನಲ್ಸ್ಗೆ ಹೋಗಿದ್ದೀನಿ, 4 ಸತಿ ರಾಜ್ಯ ಮಟ್ಟ ಚಿನ್ನದ ಪದಕವನ್ನು ಗೆದ್ದಿದ್ದೀನಿ ಮತ್ತು 2 ಸತಿ ಸಿಲ್ವರ್ ಗೆದ್ದಿದ್ದೀನಿ. ನಿಮಗೆ ಕಾಲೇಜಲ್ಲಿ ಯಾವ ಥರ ಸಪೋರ್ಟ್ ಕೊಟ್ಟರು ನಿಮಗೆ? ಕಾಲೇಜಲ್ಲಿ ನಾನು ಸ್ಪೋರ್ಟ್ಸ್ಗೆ ಹೋಗೋಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ನನ್ನ ಹೆಸರು ಶಿವರಂಜನಿ ಅಂತ. ನಾನು ಸಮೃದ್ಧಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾನು ದ್ವಿತೀಯ PUCಯಲ್ಲಿ ಓದ್ತಿದ್ದೇನೆ. ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮಗೆ ಈ ಕಾಲೇಜಿಗೆ ಸೇರಿದಾಗಿಂದ ನಮಗೆ ಎಜುಕೇಷನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಮ್ಯಾನೇಜ್ಮೆಂಟ್ ಆಗಲಿ, ಲೆಕ್ಚರರ್ಸ್ ಆಗಲಿ ನಮಗೆ 100% ನಮಗೆ ಎಫರ್ಟ್ಸ್ ಹಾಕೋ ಥರ ನಮಗೆ ಗೈಡ್ ಮಾಡ್ತಾರೆ. ನಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆದರೆ ನಮಗೆ ಇಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಏನು ಕ್ರಿಯೇಟ್ ಆಗಲ್ಲ. ಸೊ ಸಮೃದ್ಧಿ ಕಾಲೇಜ್ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು. Second PU Science A section. I'm studying from now Samruddhi College. Samruddhi College faculties are really very good. They will support our complete 100%. They'll put their efforts for studying they'll complete the portions as soon as possible. Theory, revisions, everything, practicals very well. Even competitive they'll encourage too much. Outsources will come to teach. I'll wish this college has grow fast and it is best college for Oscott area. My name is Ushmita. I'm studying in first year science PCMC. I'm studying in Samruddhi PU College, and I have to say personally the science faculty as well as the commerce faculty are very good. My seniors are very lovely, teachers are very awesome, and the faculty itself is very good. In most of the colleges I have seen, they are not doing any functions or any events, especially sports day. We are having sports day, we had freshers, we are having a lot of fun, and our college is also focusing on JEE and NEET as well as CET. We are focused on studies as well as extracurricular activities. Even our infrastructure as well as very beautiful, very pretty. I hope next year we have more juniors and we can have more fun as well as study for our future. Thank you.